ವಿಚಾರ ಇದೆ. ಒಂದು ಮೀಸಲಾತಿಯನ್ನು ಅವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅನ್ನುವ ಆರೋಪ ಇದೆ. ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲ್ಲ, ಇನ್ನೊಂದು ಮಾಡಲ್ಲ. ಮೀಸಲಾತಿ ಇಲ್ಲ, PF ಕೊಟ್ಟಿಲ್ಲ. PF ವಿಚಾರದಲ್ಲಿ ಇವರು ಕೊಡಲ್ಲ ಅಂತ ಹೇಳಿ, ಕಾರ್ಮಿಕರಿಗೆ ಕೊಡಲ್ಲ ಅಂತ ಹೇಳಿ ಸ್ವತಃ ಕೋರ್ಟ್ ಹೇಳಿದೆ. ಏನು ಧರ್ಮಾಧಿಕಾರಿ ಅಂತ ಹೇಳ್ಕೊಳ್ಳೋರು ಶುದ್ಧ ಹಸ್ತಗಳಿಂದ ಈ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಕೋರ್ಟ್ ಚೀಮಾರಿ ಹಾಕಿದೆ. ಅವ್ರಿಗೆ ಗಡಿಪಾರು ಮಾಡಬೇಕಲ್ಲ ಸರ್. ಅವ್ರಿಗೆ 7.5 ಎಕರೆನ ಭೂರಹಿತ ಕೃಷಿಕ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಸರ್ಕಾರಿ ಜಮೀನು ಹೊಡ್ತಾರೆ ಹರ್ಷೇಂದ್ರ. ಆಮೇಲೆ ಇವ್ರು ಅದನ್ನ ಅಕ್ನಾಲೇಜ್ ಮಾಡ್ತಾರೆ, ಹೌದು ನನ್ನ ತಮ್ಮನ ಭೂರಹಿತ ಕೃಷಿಕ, ಭೂರಹಿತ ಬಡವ ಅಂತ ಇವರು ಧರ್ಮವನ್ನ ಸಾರುವವರು, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಗಳಗಳ ಅಳವರು ಅವ್ರು ಹೇಳ್ತಾರೆ. ಸೊ ಅವ್ರನ್ನ ಹೆಂಗ ನಂಬ್ತೀರಿ? ಅಂತ ವ್ಯಕ್ತಿನ ನಾವು ಏನು ಪರಮ ಪೂಜ್ಯ ಅಂತ ಹೇಳ್ಕೊಂಡು ಅವ್ರ ಕೈಕಾಲು ಬಿದ್ದವ್ರು ನಾವು. ಎಸ್ ಗಿರೀಶ್ ಭಾಯಿ, ಇದು ಒಂದು ಈಗ ಈ ತನಿಖೆಯ ಬಗ್ಗೆ ಹಲವು ರೀತಿಯ ಸಂಶಯಗಳಿದೆ. ನನಗೆ ಗೊತ್ತಿಲ್ಲ, ನನಗೆ ನ್ಯಾಯ ಸಿಗುತ್ತೋ ಇಲ್ಲ. ಪೊಲಿಟಿಕಲ್ ಪ್ರೆಷರ್. ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ CM ಗಟ್ಟಿ ಕೂತಿದ್ ನಾವು ಉಳಿದೋ ಬೇಡ, ಮುಚ್ಚಾಕ್ಬಿಡಿ, ಮುಗಿಸ್ಬಿಡಿ, ಕ್ಲೋಸ್ ಮಾಡಿ SIT ಅಂತ ಹೇಳ್ತಾ ಇದ್ರು. ಇದಿದೆ. ಆರ್ ಯು ಕಾನ್ಫಿಡೆಂಟ್ ನ್ಯಾಯ ಸಿಗುತ್ತೆ ಅಂತ? ಸರ್, ನ್ಯಾಯ ಈಗ SITಗೆ ಬರೀ 15 ದಿನ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಲಿ ಸರ್. ಓನ್ಲಿ 15 days ಇವರೆಲ್ಲರೂ ಒಳಗಡೆ ಹೋಗ್ತಾರೆ ಪಕ್ಕ. ಯಾಕಂದ್ರೆ SIT ತುಂಬಾ ಚೆನ್ನಾಗಿ ಒಳಗಡೆ ಇದ್ರೆ ತನಿಖೆ ಮಾಡಿದೆ. ಈ TV ಚಾನೆಲ್ಗಳು ಅದನ್ನು ತೋರಿಸಿಲ್ಲ. ಗ್ರಾಮ ಪಂಚಾಯತಿ ಇಂತರ ಆದಂತ ಹೆಣ ಹೂತು ಹಾಕುವಲ್ಲಿ ಆದಂತ ಅವ್ಯವಹಾರಗಳನ್ನ ತನಿಖೆ ಮಾಡಿದ್ದಾರೆ. ಆಮೇಲೆ ನಂಬರ್ ಆಫ್ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ, ಅದನ್ನ ಇವ್ರು ತೋರಿಸ್ತಾ ಇಲ್ಲ. ಯಾರು TV ಚಾನೆಲ್ ಅವರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ನಮಗ್ ಗೊತ್ತಿದೆ ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ. ಆಯಾ ಮನೆಗಳಿಗೆ ಹೋಗಿದ್ದಾರೆ. ಆಮೇಲೆ FSL ನಿಂತರ ಇದನ್ನ ತರಿಸಿದ್ದಾರೆ, ಏನು ಅಸಹಜ ಸಾವುಗಳು. 464 ಅಸಹಜ ಸಾವು ಇದೆಯಲ್ಲ, UDR ಕೇಸ್ ಇದೆಯಲ್ಲ, ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ತದಲ್ಲ, ಅದು ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ. ಬಟ್ ಅದನ್ನ FSL ಇಂದ ತರಿಸಿದ್ದಾರೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ SIT ನಲ್ಲೇ ಒಂದು ಟೀಮ್ ಇದೆ, ಒಂದು ಟೀಮ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನೋಡಿ, ಪ್ರಣವ್ ಮಹಾಂತಿ ಅವ್ರ ಬಗ್ಗೆ ಎಲ್ಲರಿಗೂ ನಂಬಿಕೆ ಇದೆ. ಹೌದು. ಬಟ್ ಅವ್ರಿಗೆ ಬೇರೆ ಜವಾಬ್ದಾರಿ ಕೊಡುವ ಮೂಲಕ ಡೈವರ್ಟ್ ಮಾಡುವ ಯತ್ನ ನಡೀತಿದೆ. ಆ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ. ಮತ್ತೆ ನನ್ನ ಮೇಲೇನು ಕೂಡ ಈಗ ಮಹೇಶ್ ಶೆಟ್ಟರ್ನ ಗಡಿಪಾರು ಆದೇಶ ಮಾಡಿ ಅವ್ರು ಎಲ್ಲೂ ಬರಲಾರ್ದಾಗ ಮಾಡಿದ್ದಾರೆ. ನಾನು ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗ್ಬಹುದು. ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಮುಂದೆ. ನನಗೆ ಆಲ್ರೆಡಿ ಸೂಚನೆ ಬಂದಿದೆ, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಆಂಟಿಸಿಪೇಟರಿ ತಗೊಳ್ಳಿ ಅಂತ ನನಗೆ ಹೇಳಿದ್ದಾರೆ. ನಾನು ಈಗಿನವರೆಗೂ ಯಾವುದೇ ಆಂಟಿಸಿಪೇಟರಿ ತಗೊಂಡಿಲ್ಲ, ಮುಂದೇನು ತಗೊಳ್ಳಲ್ಲ. ಅರೆಸ್ಟ್ ಮಾಡಿದರೆ ಮಾಡಿ ಅಂತ ನಾನು ಹೇಳ್ಕೊಂಡಿದ್ದೇನೆ. ಆಗ್ಲಿ, ಅರೆಸ್ಟ್ ಆಗ್ಲಿ. ಆಮೇಲೆ ಇಡೀ ಪ್ರಕರಣವೇನೋ ಬರೀ ಷಡ್ಯಂತರದ ಆಂಗಲ್ ನಲ್ಲಿ ನೋಡ್ತಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಆರೋಪ ಮಾಡಿ ನಾನು ಐ ಆಮ್ ನಾಟ್ ಎ ಸ್ಪೆಷಲಿಸ್ಟ್ ಇನ್ ಕ್ರಿಮಿನಾಲಜಿ, ಬಟ್ ದ ಥಿಂಗ್ ಇದೆ, ನಾ ದೂರು ಕೊಟ್ರೆ ಆ ದೂರಿನ ಮೇಲೆ ತನಿಖೆ ನಡೆಸಬೇಕು, ದೂರು ಕೊಟ್ಟವ್ರ ಮೇಲೆ ತನಿಖೆ ನಡೆಸಬೇಕು. ಸರ್, ಈ ಷಡ್ಯಂತರ ಅಂತ ಇದಾರಲ್ಲ, ಇದುವರೆಗೂ ನಮ್ಮ ಮೇಲೆ ಕಾನ್ಸ್ಪಿರಸಿದು ಯಾವುದೇ FIR ಆಗಿಲ್ಲ. ಇದೆಲ್ಲ ಷಡ್ಯಂತರ ಅಂದ್ರೆ TV ಚಾನೆಲ್ ಅಲ್ಲಿ ಬರ್ತಾ ಇದೆ. ಆನಂತರ ನಿನ್ನೆ ಇವ್ರು ಹೇಳ್ತಾರೆ, ಧರ್ಮಾಧಿಕಾರಿಗಳು ಹೇಳ್ತಾರೆ, ನನಗೆ ಅರ್ಧ ವರದಿ ಬಂದಿದೆ, ಸತ್ಯ ಗೊತ್ತ. ಸರ್, ಇವ್ರಿಗೆ ಅರ್ಧ ವರದಿ ಓದ್ ಹೇಳ್ದವ್ರು ಯಾರು? ಹಾಗಿದ್ರೆ ಲೀಕ್ ಆಗಿದ್ಯಾ? SIT ವರದಿ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಯಾವುದು ಅಧಿಕಾರಿಗಳ ಜೊತೆಗೆ ನಾನು ಮಾತಾಡೇ ಇಲ್ಲ ಅಂತ ಹೇಳ್ತಾರೆ. ಸ್ವತಃ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಇವ್ರಿಗೆ ಅರ್ಧ ವರದಿ ಇವ್ರಿಗೆ ಓದ್ ಹೇಳ್ದವ್ರು ಯಾರು? ಅರ್ಧ ವರದಿಯಿಂದನೇ ಅವ್ರಿಗೆ ಸಂತೋಷ ಆಗ್ಬಿಟ್ಟಿದೆ. ಅಂದ್ರೆ ಏನಾದ ಅರ್ಧ ವರದಿ ಇವ್ರಿಗೆ ಓದ್ ಹೇಳ್ದವ್ರು ಯಾರು? ಅಂದ್ರೆ ಇವ್ರು ಲೀಕ್ ಮಾಡ್ತಾ ಇದ್ದಾರಾ? ಸೊ ಅದು ಕೂಡ ತನಿಖೆ ಆಗ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಯಾರಿಗೂ ಸ್ವತಃ ಯಾರು ಹೋಮ್ ಮಿನಿಸ್ಟ್ರೇ ಹೇಳ್ತಾ ಇಲ್ಲ ಮುಗಿಲಿ ಬಿಡ್ರಿ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಇವರು ಅರ್ಧ ವರದಿ ಇವ್ರಿಗೆ ಕೊಟ್ಟವ್ರು ಯಾರು? ಆಮೇಲೆ ಇನ್ನೊಂದು ನೋಡಿ ಸರ್, ಅವ್ರ ಮಾತಿನಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ, ನಮ್ಮ ಅಡ್ವೊಕೇಟ್ ಹೇಳಿದ್ರು, ವಕೀಲರು ಹೇಳಿದ್ರು, ನೀವು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳಿ. ಅಂದ್ರೆ ಆಲ್ರೆಡಿ ಅಡ್ವೊಕೇಟ್ ನೇಮಕ ಮಾಡ್ಕೊಂಡ್ಬಿಟ್ರೆ. ಅಂದ್ರೆ ಇವ್ರು ಯಾಕ್ರಿ ಅಡ್ವೊಕೇಟ್ ನೇಮಕ ಮಾಡ್ಕೊಂಡ್ರು? ಸೊ ದೇ ಹ್ಯಾವ್ ಡನ್ ಸಮಥಿಂಗ್ ಅಂತ ಅವರೇ ಒಪ್ಕೋತಾ ಇದ್ದಾರೆ. ನಮ್ಮ ಅಡ್ವೊಕೇಟ್ ಇವ್ರಿಗೆ ಯಾಕೆ ಹೇಳ್ತಾರೆ ಅಡ್ವೊಕೇಟ್ ಯಾಕೆ ನೇಮಕ ಮಾಡ್ಕೊಂಡ್ರು? ಅಂದ್ರೆ ಇವ್ರ ಕೈವಾಡ ಇದೆ ಅಂತ ತಾನೆ. ಅವರು ಸಂಪೂರ್ಣವಾಗಿ ಹೆದರ್ಕೊಂಡಿದ್ದಾರೆ. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಮಹೇಶ್ ಶೆಟ್ಟರ್ನ ಗಡಿಪಾರು ಮಾಡಿದ್ರೆ ಗಿರೀಶ್ ಮಟ್ಟಣ್ಣ ಅವ್ರು ಜೈಲಿಗೆ ಹಾಕಿದ್ದಾರೆ. ಸರ್, ನಾ ಜೈಲಿಗೆ ಹಾಕಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹೇಳ್ಬಿಟ್ಟಿದ್ದೇನೆ, ಜೈಲಿಗೆ ಹಾಕಿ ನಾನು ನೋಡ್ಕೋತೇನೆ. ಯಾವುದೋ ಒಂದು ತುಕಾಲಿ ಕೇಸ್ ಹಾಕಿ ನನ್ನ ಜೈಲಿಗೆ ಹಾಕ್ತಾರಂತ ಹೇಳಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಆ ಭಯ ಇದೆ ನಿಮ್ಗೆ? ನನಗೆ ಖಂಡಿತ ಭಯ ಇಲ್ಲ ಸರ್, ಧೈರ್ಯವಾಗಿ ಎದುರಿಸ್ತೇನೆ. ನಾನು ಆಲ್ರೆಡಿ ಒಂದ್ಸರಿ ಜೈಲಿಗೆ ಹೋಗಿ ಬಂದಿದ್ದೇನೆ. ನೀರಲ್ಲಿ ಇಳಿದವನಿಗೆ ಯಾಕೆ ಏನ್ ತೊಯ್ತದಂತ ಏನ್ ಹೆದರಿಕೆ? ನಾನು ಹೋಗಿ ಬಂದಿದ್ದೇನೆ. ನಾವೇನಾದ್ರು ತಪ್ಪು ಮಾಡಿದ್ರೆ ನಂದು ಅಫೆನ್ಸ್ ತೋರಿಸಿ. ಓಕೆ, ಈಗ ಈ ಪ್ರಕರಣಕ್ಕೆ ಬಂದರೆ ಗಿರೀಶ್, ಒಂದು SIT ಏನು ವರದಿ ಬರುತ್ತೆ, ಹೇಗೆ ಬರುತ್ತೆ, ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವೆಲ್ಲ ಓದ್ದೆ, ಯಾವ್ರಿಗೆ ನ್ಯಾಯ ಸಿಗಲಿ, ಆ ಕುಟುಂಬದವ್ರ ಕಣ್ಣೀರು ಇನ್ನೊಂದು ಅಂತ. ಒಂದೊಮ್ಮೆ ನ್ಯಾಯ ಸಿಗದಿದ್ದರೆ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್?
ಈ ಏನು ಬಂಗಾಳದಲ್ಲಾಯಿತು, ನೇಪಾಳದಲ್ಲಾಯಿತು, ಖಂಡಿತ ಇಲ್ಲ ಆಗ್ತದೆ, ಲಡಾಖ್ದಲ್ಲಾಯಿತು, ಇಲ್ಲಿ ಖಂಡಿತ ಆಗುತ್ತೆ. ಇದು ನಮ್ಮ ಕಂಟ್ರೋಲ್ ತಪ್ಪು ಹೋಗುತ್ತೆ. ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಶಾಂತಿಯಿಂದ ವರ್ತನೆ ಮಾಡಿ ಕಾನೂನಿನ ಪ್ರಕಾರನೇ ನಾವು ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟು ಎಲ್ಲರೂ ಸುಮ್ಮನೆ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಇವರು ಮತ್ತು ಪದೇ ಪದೇ ನೋಡಿ ಸರ್, ಒಂದು ಅಫೆನ್ಸ್ ಆದರೆ ಅದರಲ್ಲಿ 2 ಭಾಗಗಳಿರ್ತದೆ. ಅಫೆನ್ಸ್ ನೋಡಿದವನು, ಆನಂತರ ಅಫೆನ್ಸ್ ಮಾಡಿದವನು. ಕೊಲೆ ಆಗುತ್ತೆ, ಕೊಲೆ ನೋಡಿದವನು ಏನು ಮಾಡ್ತಾನೆ, ಕೊಲೆ ಆಗಿದೆ ಅಂತ ಬಂದು ಹೇಳ್ತಾನೆ. ಈಗ ಏನಾಗಿದೆ, ಕೊಲೆ ನೀನು ಯಾಕಪ್ಪ ನೋಡಿದೆ, ಯಾಕೆ ಪೊಲೀಸರಿಗೆ ಹೇಳಿದೆ, ನೀನು ನೋಡಿದ್ದೇ ಒಂದು ಷಡ್ಯಂತ್ರ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಯಾರು ಬಂದಿದ್ದಾರೆ ಅವ್ರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಹೌದು, ಸುಮಾರು ಜನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಈಗ ಮಂಡ್ಯದಿಂದ ಒಂದು ಹೆಣ್ಮಗಳು ಬಂದು ಎಲ್ಲರೂ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅವರು ಯಾರೋ ದಯಾದಿ ಅಂತೆ, ಅವನಿಗೆ ಏನೋ ಹೇಳಿದ್ದಂತೆ, ಆ ಹೇಳಿಕೆಯನ್ನೇ ಆ ಪಾಪ ನೋಡಿ, ಒಂದು ಕಾನ್ಶಿಯಸ್ ಇಂದ ಅವ್ರು ಮುಂದೆ ಬಂದಿದ್ದಾರೆ, ಧೈರ್ಯ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಅಷ್ಟು ದೂರ ಬರೋದೇನೆ ಒಂದು ವಿರಳಾತಿ ವಿರಳ ಅಲ್ಲ. ಅದ ಬರೋವರು ಒಂದ್ ದಿವಸ ಮೈಸೂರವರೆಗೆ ಬರ್ತಾರೆ ಅವರು, ಇವತ್ ಬೇಡ ವಾಪಸ್ ಹೋಗಿ ಅಂತ. ಹೌದು, ಮತ್ತೆ ಹೋದ ತಕ್ಷಣ ಏನೋ ಪ್ಲೇಟ್ ನಲ್ಲಿ ಅನ್ನ ಹಾಕ್ಬಿಟ್ಟು ಈಗ ಒಗದ್ರಂತ ಅವ್ರು ಊಟ ಮಾಡಲ್ಲ, ನಾನು ಬದುಕ್ತೀನಿ ಬೇಕಾರೆ ಅಂದ್ರೆ. ಹೌದು, ಇಂಥ ವರದಿಗಳಿವೆ. ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ. ಅಲ್ಲ, ಇಲ್ಲಿ ಮೀಡಿಯಾದವರು ನೋಡಿ ಅವ್ರನ್ನ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೆಟ್ಟದಾಗ ಬೈಯೋದು, ಅವಳು ಕಳ್ಳಿ, ಅವಳು ಜೈಲಿಗೆ ಹೋಗಿ ಬಂದಿದ್ಲು, ಆ ಥರ ಮೀಡಿಯಾ ಟ್ರಯಲ್ ಮಾಡಿ ಮುಗಿಸ್ಬಿಡುವಂತಹ ಒಂದು ಕುತಂತ್ರ. ಅದು ಷಡ್ಯಂತ್ರ ಸರ್, ಅದು ಷಡ್ಯಂತ್ರ. ನೀವು ದೂರು ಕೊಟ್ಟವರು ಅವ್ರ ಹಿನ್ನೆಲೆ ಏನು, ಅವ್ರು ಯಾರ ಜೊತೆಗಿದ್ದಾರೆ, ಹೋರಾಟಗಾರ ಯಾರು, ಅವ್ರ ಕಡೆ ದುಡ್ಡು ಹೆಂಗ್ ಬಂತು ಚೆಕ್ ಮಾಡ್ರಿ. ನೀವು ನಮ್ಗೆ ಮಾಡ್ತಾ ಇದ್ರಲ್ಲ, 10 ದಿನ ಆಯ್ತು, ಮಾಡ್ಲಿ. ಏನಾದ್ರೂ ದುಡ್ಡು, ವಿದೇಶಿ ದುಡ್ಡು ಬಂದಿದೆ ಎಲ್ಲ, ಇದರಿಂದ ಪಾಕಿಸ್ತಾನ ವಿದೇಶಿ ಫಂಡ್ ಬಂತಂತೆ. ನಾನು ಅದೇ ಹೇಳಿದೆ, ಚೆಕ್ ಮಾಡ್ರಿ, ಎಷ್ಟು ಇದನ್ನಿದೆ ಚೆಕ್ ಮಾಡ್ಬೇಕಲ್ಲ. ಆಮೇಲೆ ಅದು ಅಫೆನ್ಸ್ ಅಲ್ವಾ ಸರ್? ಒಂದು ವಿದೇಶದಿಂದ ನಾನು ಯಾರ ಗಮನಕ್ಕೆ ಹಾಕಿದ್ರೆ ಈ ದೇಶದ ಇಡೀ ಮಲ್ಕೊಂಡಿದ್ಯಾ? ಹೋಮ್ ಮಿನಿಸ್ಟರ್ ಅಲ್ಲೇ ಬರ್ಬೇಕು, ದುಡ್ಡು ಬರಕ್ಕಾಗತ್ತೆ. ಅಂದ್ರೆ ಇದು ಒಂದು, ನಾನು ಹೇಳಿದ್ನಲ್ಲ, ಇಟ್ ಇಸ್ ನೇಷನ್ ವೈಡ್, ಗ್ಲೋಬಲ್ ವೈಡ್ ಪ್ಯಾಟರ್ನ್. ಯಾರಾದ್ರೂ ಈಗ ಆಂಗ್ ಸಾನ್ ಸೂಕಿ ಮ್ಯಾನ್ಮಾರ್ದಲ್ಲಿ, ಅವ್ರ ಮೇಲೂ ಕೂಡ ಇದೇ ತರ ಯಾರು ಆಸ್ ಅ ರೆಬಲ್ ಒಂದು ವ್ಯವಸ್ಥೆ ವಿರುದ್ಧ ಮಾತಾಡ್ತಾರೆ, ಅವ್ರ ವಿರುದ್ಧ ಈ ತರ ಅಪಪ್ರಚಾರ ಮಾಡ್ತಾರೆ ಸರ್. ಬಸವಣ್ಣ ಅವ್ರಿಗೆ ಬಿಟ್ರ, ಬುದ್ಧನಿಗೆ ಬಿಟ್ರ, ಜೀಸಸ್ನಿಗೆ ಬಿಟ್ರ, ಅಪಪ್ರಚಾರ ಯಾರಿಲ್ಲ. ಅಂಬೇಡ್ಕರ್ ಸಾಹೇಬ್, ಬಸವಣ್ಣನವರು ಯಾರು ಹತ್ಯೆ ಮಾಡಿದ್ರು ಅವರೇ ಇವತ್ತಿನ ದಿನ ಆ ಮನಸ್ಥಿತಿ ಇವರೇ ಪವರ್ಫುಲ್. ಅಪಪ್ರಚಾರ ಅನ್ನೋದು ಯಾರಿಗೂ ಬಿಟ್ಟಿಲ್ಲ. ಆಮೇಲೆ ನಾವು ಹೋರಾಟಗಾರರಾಗಿ ಅಪಪ್ರಚಾರ ಎದುರಿಸೋದಕ್ಕೆ ನಾವು ಸಿದ್ಧರಾಗಿರ್ತೀವಿ. ಲಾಸ್ಟ್ ಕ್ವೆಶ್ಚನ್ ಅಂದ್ಕೊಳ್ಳಿ, ವಾಟ್ ನೆಕ್ಸ್ಟ್ ನಾವು? ನೆಕ್ಸ್ಟು ಗಲ್ಲು ಶಿಕ್ಷೆ ಆಗ್ಬೇಕು ಅವ್ರಿಗೆ, ಅಷ್ಟೇ ನಮ್ದು. ಹಾಗೇ ಆಗುತ್ತೆ, ಆಗೋವರೆಗೆ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ. ಯಾರು ಅತ್ಯಾಚಾರಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಆ ಕುಟುಂಬದವರಿದ್ದಾರೆ, ಅಷ್ಟು ಒಂದೇ ಅಲ್ಲ ಸರ್. ಲಾಸ್ಟಿಗೆ ನನ್ನೊಂದು ಉದ್ದೇಶ, ಸೌಜನ್ಯ ಹೋರಾಟ ಅಂದರೆ ಏನು, ನಾವೆಲ್ಲ ಇದರಲ್ಲಿ ಇಳಿದಿದ್ದೇನಂತ ಹೇಳಿದರೆ, ಪ್ರತಿನಿತ್ಯ ನಾವು ಸೆಕ್ಷುವಲ್ ಅಫೆನ್ಸ್ ಬಗ್ಗೆ ನಾವು ಪ್ರತಿದಿನ ಪೇಪರ್ ತೆಗೆದ್ರೆ ಅದೇ ಇದೆ, ಅಲ್ಲಿ ರೇಪ್ ಆಯಿತು, ನಮಗೂ ಮಕ್ಕಳಿದ್ದಾರೆ. ಇಡೀ ರಾಜ್ಯಾದ್ಯಂತ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು. ಸೌಜನ್ಯ ಹೋರಾಟ ಅಂದರೆ ಸೌಜನ್ಯ ಬರೀ ತನ್ನ ನೋವಿಗಿಷ್ಟೇ ಅವಳು ನ್ಯಾಯ ಕೇಳ್ತಾ ಇಲ್ಲ. ಇಡೀ ಏನು 27 ನಿಮಿಷಕ್ಕೆ ಒಂದು ರೇಪ್ ಆಗ್ತಾ ಇದೆ ಈ ದೇಶದಲ್ಲಿ. ಇಟ್ ಈಸ್ ಆಸ್ ಪರ್ NCRB ರೆಕಾರ್ಡ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ, ಈ ದೇಶದಲ್ಲಿ ಪ್ರತಿ 27 ನಿಮಿಷಕ್ಕೆ ಒಂದು ಸೆಕ್ಷುವಲ್ ಅಫೆನ್ಸ್ ಆಗ್ತಾ ಇದೆ. ಅದು ನಿಲ್ಲಿಸ್ಬೇಕಲ್ಲ ಸರ್. ನಾವು ಈ ದೇಶವನ್ನ ರೇಪ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಕನಸು. ಮಕ್ಕಳಿರೋರು ಸರ್, ಹೆಣ್ಮಕ್ಳಿರೋರು. ನಾಳೆ ನನ್ನ ಮಗಳು ಕೇಳಲ್ವಾ, ಅಪ್ಪ ನೀವು ಯಾಕೆ ಹೋಗ್ಲಿಲ್ಲ? ನನ್ನ ಮಗಳು ಹೇಳಿದ್ಲು ಸರ್, SIT ಜಯಂತ್ ಅವ್ರ ಮನೆಗೆ ಬಂದಿದ್ರಲ್ಲ, ಜಯಂತ್ ಅವ್ರ ಮನೆ ತನಿಖೆಗೆ, TV ಚಾನಲ್ ಅವ್ರು ಎಲ್ಲರೂ ಹೋಗಿದ್ದಾರೆ ಜಯಂತ್ರ ಮನೆಗೆ. ಜಯಂತ್ರ ಮನೆಗೆ SIT ಬಂದ್ರು, ತನಿಖೆ ಮಾಡಿದ್ರು, ಒಳಗಡೆ ಹೋಗಿದ್ರು, ಅದು ಇದು ಅಂತೇಳಿ. ಆಮೇಲೆ ಬರ್ತಾ ಇತ್ತು ಗಿರೀಶ್ ಮಟ್ಟಣ್ಣ ಅವ್ರ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲಾ TV ಚಾನಲ್ ಅವರು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಬಂದು ನಿಂತ್ಕೊಂಡ್ರು. SIT ಅವ್ರು ಬರಲೇ ಇಲ್ಲ. ನನ್ನ ಮಗಳು ನನಗೆ ಸಿಟ್ಟಾಗಿ ಫೋನ್ ಮಾಡಿದ್ಲು, ನಾನು ಉಜಿರೆಯಲ್ಲಿದ್ದೆ. ಅಪ್ಪ, ದಿಸ್ ಇಸ್ ನಾಟ್ ಫೇರ್. ನಾನು ಯಾಕೆ ಅಂತಂದೆ, ಜಯಂತ್ ಅಂಕಲ್ ಮನೆಗೆ ಹೋದ್ರು, ನಮ್ಮ ಮನೆಗೆ ಯಾಕೆ ಬರಲಿಲ್ಲ? ನನ್ನ ಮಗಳು ಕೇಳ್ತಾ ಇದ್ದ. ನನ್ನ ಹೆಂಡತಿ, ಇದಕ್ಕೆ ಅಂತಲೇ ಕಟ್ಟಿ ಬರಬಾರ್ದಂತ ನಾವಂತ ಇದ್ದಾರೆ, ಇದಕ್ಕೆ ಬರ್ತೇನೆ ಅಂತ ಇದ್ದಾರೆ, ಬರಬೇಕು ಅಂತ ಇದ್ದಾರೆ ಮಕ್ಕಳು. ಯಾಕಂತ ಕೇಳಿದ್ರೆ ಅವ್ರಿಗೆ ಒಂದು ಕುತೂಹಲ. SIT ಅವ್ರು ಅಂತ ಹೇಳಿದ್ರೆ ಏನು ತನಿಖೆ ಮಾಡ್ತಾರೆ. ಆಮೇಲೆ ಏನು ಕೇಳ್ತಿ ಅಂತ ಕೇಳಿದ್ರೆ ನನ್ನ ಮಗಳು ಹೇಳಿದ್ಲು, ನಮ್ಮಂತ ಮಕ್ಕಳು ನಿಮ್ಮ ಬೆಂಬಲಕ್ಕಿದ್ದೀವಿ, SITಗೆ ಹೇಳ್ತಾ ಇರಲ್ಲ ಅಂತ ಅವಳು ಹೇಳ್ತಾಳಂತೆ. SIT ಬೆಂಬಲಕ್ಕೆ ನಾವಿದ್ದೀವಿ ಸರ್, ಧೈರ್ಯವಾಗಿ ನೀವು ತನಿಖೆ ಮಾಡಿ, ಯಾರಿಗೂ ಹೆದರ್ಕೊಳಕ್ ಹೋಗಬೇಡಿ ಅಂತ ನನ್ನ ಮಗಳು. ನಾನು ಹೇಳ್ತೀನಿ, ಅದಕ್ಕಾದ್ರೂ ಅವ್ರು ನಮ್ಮ ಮನೆಗೆ ಬರಲಿ ಅಂತ ನನ್ನ ಮಗಳು. ಬ್ಯೂಟಿಫುಲ್ ಬ್ಯೂಟಿಫುಲ್. ವೀಕ್ಷಕರೇ, ಎಸ್, ನಾನು ಪ್ರತಿನಿತ್ಯ 10 ಕಾಲ್ಗಳು, ನನಗೆ ಕರೆಗಳು ಆ ಧರ್ಮಸ್ಥಳದ ಸುತ್ತಮುತ್ತಲಿಂದಾನೆ ಬರುತ್ತವೆ. ಅಲ್ಲಿ ಒಂದು ಭಯದ ವಾತಾವರಣ ಹೇಳಿದ್ದೇನೆ. ಭಾಳ ಜನ ಅದನ್ನು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತಾರೆ. ಸೊ ಅಲ್ಲಿ ಸತ್ಯ ಹೊರಗಡೆ ಬರಬೇಕು ಅನ್ನೋದಷ್ಟೇ ಉದ್ದೇಶ ಅಂತ, ಇನ್ನೇನೂ ಇಲ್ಲ.
ಯಾರು ಮಾಡಿದ್ರು ಯಾರು ಬಿಟ್ಟರು ಅಂತ ಗೊತ್ತಾಗಬೇಕು. ಅದ್ರ ಜೊತೆ ನಾನು ಇನ್ನೊಂದು ಮಾತು ಹೇಳಿದೆ, ಒಂದು ಯು ಸಿ ದಟ್ ಅಲ್ಲಿ ಈ ನೈತಿಕ ಜವಾಬ್ದಾರಿ ಯಾರು ಹೊರಬೇಕು ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಎನಿವೆ, ನಾನು ಮೊದಲು ಏನು ಪೀಠಿಕೆಯಲ್ಲಿ ಹೇಳಿದಾಗೆ ಸಮಾಜದ ಒಳಗಿನ ಆತ್ಮ ಜಾಗೃತವಾಗಿರುವುದಕ್ಕೆ ಒಂದು ರಿಬೆಲ್ನೆಸ್ ಬೇಕು, ಒಂದು ಹೋರಾಟ ಬೇಕು. ಹಾಗಿದ್ರೆ ಮಾತ್ರ ಸಮಾಜ ಆರೋಗ್ಯಪೂರ್ಣವಾಗಿರುತ್ತೆ, ಇಂತಹ ಕೃತ್ಯಗಳು ನಿಲ್ತವೆ. ಎನಿವೆ, ಗಿರೀಶ್ ಇಷ್ಟೊತ್ತು ನಮ್ಮ ಮಾತಾಡೋದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ವಿಲ್ ಮೀಟ್ ಅಗೇನ್ ಸಮ್ ಟೈಮ್. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಚಾರದಲ್ಲಿ ಇನ್ನೊಬ್ಬರ ಜೊತೆ ಮೀಟ್ ಮಾಡ್ತೀನಿ. ನಮಸ್ಕಾರ. ಚರಿತ್ರೆ ಇದು, ದೇವರ ಭಾಷೆ ಇದು.